STRR ಈ ಯೋಜನೆ ಕರ್ನಾಟಕದ ಅತ್ಯಂತ ಮಹತ್ವದ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಬೆಂಗಳೂರಿನ ನಗರ ಪ್ರದೇಶದೊಳಗೆ ಸಂಚರಿಸುವಂತಹ ಭಾರಿ ವಾಹನಗಳನ್ನು ಹೊರವಲಯಕ್ಕೆ ಡೈವರ್ಟ್ ಮಾಡೋದು, ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡೋದು ಹಾಗೂ ಉಪನಗರಗಳ ಅಂದರೆ ಸ್ಯಾಟಲೈಟ್ ಟೌನ್ಗಳ ನಡುವೆ ವೇಗವಾದ ಸಂಪರ್ಕ ಕಲ್ಪಿಸೋದಾಗಿದೆ. ಇನ್ನು ಈ ಯೋಜನೆಯ ಒಟ್ಟು ವೆಚ್ಚ 15,000ದಿಂದ 17,000 ಕೋಟಿವರೆಗೂ ಅಂತ ಅಂದಾಜು ಮಾಡಲಾಗಿದೆ. STRR ಯೋಜನೆ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರಮುಖ ಉಪನಗರಗಳನ್ನು ಸಂಪರ್ಕ ಮಾಡುತ್ತೆ. ಉತ್ತರ ಮತ್ತು ಉತ್ತರ ಪೂರ್ವ ಭಾಗದಲ್ಲಿ ದೊಡ್ಡಬಳ್ಳಾಪುರ, ದೇವನಹಳ್ಳಿ ಹಾಗೂ ಹೊಸಕೋಟೆ ಸಂಪರ್ಕ ಹೊಂದಿದ್ರೆ, ದಕ್ಷಿಣ ಮತ್ತು ದಕ್ಷಿಣ ಪೂರ್ವ ಭಾಗದಲ್ಲಿ ಸರ್ಜಾಪುರ, ಆನೇಕಲ್ ಮತ್ತು ಅತ್ತಿಬೆಲೆ ಸಂಪರ್ಕ ಪಡೆಯುತ್ತವೆ. ಹೀಗಾಗಿ STRR ಯೋಜನೆ ದೇವನಹಳ್ಳಿ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶಗಳ ಅಭಿವೃದ್ಧಿಗೂ ಒಂದು ಮಹತ್ವದ ಉತ್ತೇಜನ ನೀಡುತ್ತಾ ಇದೆ. ಈ ಮಾರ್ಗದ ಪರಿಣಾಮವಾಗಿ ಲಾಜಿಸ್ಟಿಕ್ ಪಾರ್ಕ್ಗಳು, ಗೋದಾಮುಗಳು, ಕೈಗಾರಿಕಾ ಪ್ರದೇಶಗಳು, ಏರೋಸ್ಪೇಸ್ ವಲಯಗಳು ಹಾಗೂ ಡೇಟಾ ಸೆಂಟರ್ಗಳ ಅಭಿವೃದ್ಧಿ ವೇಗವಾಗಿ ನಡೀತಾ ಇದೆ. ವಿಶೇಷವಾಗಿ ದೇವನಹಳ್ಳಿ, ಹೊಸಕೋಟೆ, ದಾಬಸ್ಪೇಟೆ ಮತ್ತು ಅತ್ತಿಬೆಲೆ ಪ್ರದೇಶಗಳಲ್ಲಿ ಕೈಗಾರಿಕಾ ಹಾಗೂ ರಿಯಲ್ ಎಸ್ಟೇಟ್ ಹೂಡಿಕೆಗಳು ಗಮನಾರ್ಹವಾಗಿ ಹೆಚ್ಚುತ್ತಾ ಇವೆ. ಮತ್ತೊಂದು ಕಡೆಯಲ್ಲಿ ಇದು ರಿಯಲ್ ಎಸ್ಟೇಟ್ ಕ್ಷೇತ್ರದ ಮೇಲೆ ಭಾರಿ ಪರಿಣಾಮ ಬೀರುತ್ತೆ. ದೇವನಹಳ್ಳಿ, ಹೊಸಕೋಟೆ, ಸರ್ಜಾಪುರ, ಆನೇಕಲ್ ಮತ್ತು ದೊಡ್ಡಬಳ್ಳಾಪುರ ಪ್ರದೇಶಗಳಲ್ಲಿ ಭೂಮಿಯ ಬೆಲೆಗಳು ವೇಗವಾಗಿ ಏರಿಕೆಯಾಗ್ತಾ ಇವೆ. ಒಟ್ಟಾರೆಯಾಗಿ STRR ಯೋಜನೆ ಬೆಂಗಳೂರಿನ ಭವಿಷ್ಯದ ನಗರ ವಿಸ್ತರಣೆ, ಕೈಗಾರಿಕಾ ಬೆಳವಣಿಗೆ ಹಾಗೂ ಪ್ರಾದೇಶಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ತರಬಲ್ಲ ಯೋಜನೆಯಾಗಿದೆ ಹಾಗೂ ಇನ್ವೆಸ್ಟ್ಮೆಂಟ್ಗೂ ಇದು ಒಳ್ಳೆಯ ಆಪ್ಷನ್.